ಆಶ್ಚರ್ಯ ಅಮ್ಮ. ಯಾಕೋ ಯಾವುದು ನನ್ನ ಕೈ ಕೊಡ್ತಾ ಇಲ್ಲ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಮ್ಮ. ನಂಗೆ ಇನ್ನೊಂದು ಸ್ವಲ್ಪ ಸಮಯ ಕೊಡಿ, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ. ಸರಿ ಮಾಡೋದಕ್ಕೆ ನಿನ್ನ ನಿಯಂತ್ರಣದಲ್ಲಿ ಏನಿದೆ ಮಾಡಬೇಕಾ? ನೀನು ಬೆಳಿಬೇಕು, ಸರ್ವಶಕ್ತನಾಗಬೇಕು ಅಂತ ಸಕಲ ವಿದ್ಯೆಗಳನ್ನ ನಿನಗೆ ಧಾರೆ ಇರಬೇಕು. ಆದ್ರೆ ನಿನ್ನ ಸಾಧನೆ ಮಾತ್ರ ಶೂನ್ಯ. ನನ್ನ ಎದುರು ನಿಲ್ಲೋ ಯಾವ ಅರ್ಹತೆನೂ ನಿನಗಿಲ್ಲ. ನೀನೊಬ್ಳು ವೈಫಲ್ಯಗಳನ್ನೇ ಬೆನ್ನಿಗೆ ಕಟ್ಕೊಂಡು ತಿರುಗ್ತಿರೋ ವ್ಯರ್ಥ ಸಾಧಕಿ. ಅಮ್ಮ ಇಲ್ಲಮ್ಮ, ಹಾಗನ್ಬೇಡಿ. ನಿಮ್ ನಂಬಿಕೆನ ನಾನು ಯಾವತ್ತೂ ಹುಸಿ ಮಾಡೋದಿಲ್ಲ. ದಯವಿಟ್ಟು ಇದು ಒಂದೇ ಒಂದು ಅವಕಾಶ ಮಾಡ್ಕೊಡಿಮ್ಮ. ಇಂಥ 1000 ಅವಕಾಶಗಳನ್ನ ಈಗಾಗಲೇ ಕೊಟ್ಟಿದ್ದಾಗಿದೆ ಮಾಲೀಕ. ಆದ್ರೆ ನಿನ್ನಿಂದ ಮಾತ್ರ ಆ ಸಣ್ಣ ಹುಡುಗಿನ ಏನು ಮಾಡೋದಕ್ಕಾಗ್ತಾ ಇಲ್ಲ. ಅಮ್ಮ ನಂಗೆ ಒಂದೇ ಒಂದು ಕಡೆ ಅವಕಾಶ ಮಾಡ್ಕೊಡಿಮ್ಮ. ಖಂಡಿತವಾಗ್ಲೂ ಈ ಬಾರಿ ನಾ ಸೋಲೋದಿಲ್ಲ. 2 ದಿನಗಳಲ್ಲಿ ನಿಶಾಚರ ಅಮಾವಾಸ್ಯೆ, 3 ವರ್ಷಕ್ಕೊಮ್ಮೆ ಬರೋ ವಿಶೇಷವಾದ ದಿನ. ಅವತ್ತು ನೀನು ಹಿತಾನ ಬಲಿ ಕೊಡೋದಕ್ಕೆ ಒಳ್ಳೆ ಕಾಲ. ಅವತ್ತೇನಾದ್ರೂ ನಿನ್ನಿಂದ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಅವಳ ಶಕ್ತಿ ದುಪ್ಪಟ ಆಗತ್ತೆ. ಆಗ ನಿನ್ನ ಶಕ್ತಿಗಳು ಅವಳ ಮೇಲೆ ಕೆಲಸ ಮಾಡೋದಿಲ್ಲ. ಇಲ್ಲಮ್ಮ, ಇಲ್ಲ, ಹಾಗಾಗೋದಿಲ್ಲ. ಈ ಸರಿ ಖಂಡಿತವಾಗ್ಲೂ ನನ್ನ ಗುರಿ ತಪ್ಪೋದಿಲ್ಲ. ಯಾರೇ ಅಡ್ಡ ಬಂದ್ರೂ ಸರಿ, ಹಿತನ ಬಲಿನ ತಗೋತೀನಿ. ಅವಳಲ್ಲಿರೋ ಶಕ್ತಿನ ಆಹ್ವಾನ ಮಾಡ್ಕೊಂಡು ಅದನ್ನ ತಂದು ನಿಮಗೆ ಅರ್ಪಿಸ್ತೀನಿ ಅಮ್ಮ. ದಯವಿಟ್ಟು ನನ್ನ ಮಾತಿನ ಮೇಲೆ ನಂಬಿಕೆ ಇಡಿ. ನಂಬಿಕೆಯ ಮಾತು ಆಮೇಲೆ ಮಾಡ್ಬೇಕಾ? ಮೊದಲು ಹೇಳಿದ ಕೆಲಸ ಆಗ್ಲಿ. ಈ ಬಾರಿ ನಿನಗೇನಾದ್ರೂ ಸೋಲಾದ್ರೆ ನಿನ್ನನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ, ನೆನಪಿರ್ಲಿ. ಆಯ್ತಮ್ಮ, ಆದ್ರೆ ಈ ಸಲ ನಾನು ಖಂಡಿತವಾಗ್ಲೂ ಗೆಲ್ತೀನಿ. ನಾನು ಇಲ್ಲಿವರೆಗೂ ಕಲ್ತಿರೋ ತಂತ್ರ ವಿದ್ಯೆಗಳ ಶಕ್ತಿಯನ್ನ ಒಟ್ಟುಗೂಡಿಸಿ ಹಿತಾಬಲಿಯನ್ನ ತಗೋತೀನಿ ಅಮ್ಮ. ಕಾಲದ ಚಕ್ರ, ಹಣೆ ಬರಹ, ಕರಾಳ ಅಧ್ಯಾಯ. ವಿಧಿ ನಿಯಮ ಮೀರೋದು ಅಸಾಧ್ಯ. ನಾಶ ಸಲ್ಲದು. ರಕ್ಷಣೆ ನನ್ನ ಧರ್ಮ. ಅಂತ್ಯದ ಹಿಂದೆ ಹೊಸ ಆರಂಭದ ಜ್ಯೋತಿ ಬೆಳಗಬೇಕು. ಅಳಿಬಾರ್ದು. ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸ್ಬಿಡು. ನನ್ನ ಈ ಶಕ್ತಿ ಈ ಗಳಿಗೆ ಅಷ್ಟೇ. ಭೀಕರ ಸತ್ಯ, ವಿನಾಶದ ಹಿಂದಿನ ರಹಸ್ಯ ತಡೆಯ ಸಾಧ್ಯ. ಎಲ್ಲ ಕಾಲ ಉತ್ತರ, ಎಲ್ಲ ಬದಲಾವಣೆ. ಆ ಯುದ್ಧ ಹತ್ತಿರ, ಕಾಳಗಾರಂಭ. ಅಗ್ನಿ ಪರೀಕ್ಷೆ ಶುರು. ಹೆಲೋ, ಓಕೆ. ಬ್ರೆಡ್ ಟೋಸ್ಟ್ ಬೇಕಾ? ಅದ್ರ ಜೊತೆಗೆ ನೂಡಲ್ಸ್ ಬೇಕಾ? ಓಕೆ, ಇನ್ 10 ಮಿನಿಟ್ಸ್ ಅಲ್ಲೇ ನಿಮ್ ಡೆಲಿವರಿ ಆಗುತ್ತೆ. ಥ್ಯಾಂಕ್ ಯು. ಬೇಗ 10 ಮಿನಿಟ್ಸ್ ಅಲ್ಲೇ ರೆಡಿ ಮಾಡಬೇಕು. ಓಕೆ, ಹಾ, ಮೊದಲು ನೂಡಲ್ಸ್ ಕುಕ್ ಮಾಡಿ. ಆಟ ಆಡ್ತಿದ್ಯಾ ಹಿತ ಪುಟ್ಟ? ಆಡು, ಚೆನ್ನಾಗಿ ಆಟ ಆಡು. ಇನ್ನೆಷ್ಟು ದಿವಸ ನೀನು ಈ ರೀತಿ ಆಟ ಆಡ್ತೀಯ? ಇವತ್ತು ನಿನ್ನ ಕಥೆನ ಮುಗಿಸ್ತಾ ಇದ್ದೀನಿ. ಇದೇ ಒಳ್ಳೆ ಅವಕಾಶ.
ದುರ್ಗಾನೂ ಕಾಣಿಸ್ತಾ ಇಲ್ಲ, ಶರತ್ತು ಕಾಣಿಸ್ತಾ ಇಲ್ಲ. ಸರಿಯಾದ ಸಮಯ, ಈಗಲೇ ನನ್ನ ಕೆಲಸನ ಮುಗಿಸ್ಬೇಕು. ಏನಾಗ್ತಿದೆ ಇಲ್ಲಿ? ಏನಾಗ್ತಿದೆ? ನನ್ನ ಶಕ್ತಿ ನನಗೆ ತಿರುಗಿ ಹೊಡೆಯೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಇಲ್ಲೇನೋ ಸರಿಯಾಗಿಲ್ಲ. ಯಾವುದೋ ಅದೃಶ್ಯ ಶಕ್ತಿ ಹಿತ್ತನ್ನ ನನ್ನಿಂದ ಕಾಪಾಡ್ತಿದೆ ಅಂತ ಅನ್ಸುತ್ತೆ. ಯಾರು ಹೀಗೆ ಮಾಡ್ತಿರೋದು? ಹಲೋ, ಓಕೆ ಜ್ಯೂಸ್ ಬೇಕಾ? ಓಕೆ, ಇನ್ನು 1 ಮಿನಿಟ್ ಅಲ್ಲ ನಿಮ್ಗೆ ಡೆಲಿವರಿ ಆಗುತ್ತೆ. ಥ್ಯಾಂಕ್ ಯು. ಅಪ್ಪ ಜ್ಯೂಸು. ಇಲ್ಲ, ನಾನು ಸೋಲ್ಬಾರ್ದು. ಹೇಗಾದರೂ ಮಾಡಿ ಹಿತ್ತನ್ನ ಬಲಿ ತಗೊಳ್ಳೇಬೇಕು. ಒಂದು ವೇಳೆ ಈ ಸರ್ತಿ ನಾನೇನಾದರೂ ಸೋತೋದ್ರೆ ಮಂಜರಿ ಅಮ್ಮ ಖಂಡಿತವಾಗ್ಲೂ ನನ್ನನ್ನು ಕ್ಷಮಿಸೋದಿಲ್ಲ. ಇಲ್ಲ, ಹಾಗಾಗ್ಬಾರ್ದು. ಈ ಶಕ್ತಿಯ ಹಿಂದೆ ಯಾರಿದ್ದಾರೆ ಅಂತ ನಾ ತಿಳ್ಕೊತೀನಿ. ದುರ್ಗಾ ಸಾಕು, ಹೊಟ್ಟೆ ತುಂಬ್ತು. ಪುಟ್ ಮೇಡಮ್ ತಿಂದಿದ್ದೆ 4 ತುತ್ತು ಹೊಟ್ಟೆ ತುಂಬ್ತು ಅಂದ್ರೆ ಹೇಗೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಇದಿಷ್ಟು ಖಾಲಿ ಮಾಡ್ಲೇಬೇಕು. ದುರ್ಗಾ 4 ತುತ್ತ ಆಲ್ರೆಡಿ ಇದು ಸೆಕೆಂಡ್ ಟೈಮ್ ನೀನ್ ತಿನ್ಸ್ತಿರೋದು. ಈ ಪುಟ್ಟೊಟ್ಟೆಗೆ ಎಷ್ಟಂತ ತಿನ್ಸ್ತಾ ಇದ್ಯಾ? ಪುಟ್ ಮೇಡಮ್ ಇದೆಲ್ಲ ಬೇಡ. ಕುರುಕ್ ತಿಂಡಿ ಕೊಟ್ರೆ ಹೊಟ್ಟೆ ಒಳಗೆ ಎಷ್ಟು ಹೋಗುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ನೆ ಆನು ಕುರುಕು ಇಲ್ಲ ಮುರುಕು ಇಲ್ಲ, ಅದನ್ನ ತಿನ್ನಕ್ ನೀನಲ್ಲಿ ಬಿಡ್ತೀಯಾ? ಕಣ್ಣು ಹಾಳಾಗತ್ತೆ, ಮೂಗು ಹಾಳಾಗತ್ತೆ, ಹೊಟ್ಟೆ ಹಾಳಾಗತ್ತೆ ಅಂದ್ಬಿಟ್ಟು ತಿನ್ನಕ್ಕೆ ಬಿಡಲ್ಲ. ಇದನ್ನೇ ಯಾವಾಗ್ಲೂ ತಿನ್ನಿಸ್ತೀಯ. ಅದನ್ನೆಲ್ಲ ಕೊಟ್ಟಿಲ್ಲ ಅಂದ್ರೆ ಊಟನೇ ಮಾಡಲ್ಲ. ಇನ್ ಕೊಟ್ರೆ ಮುಗ್ದೇ ಹೋಯ್ತು. ಊಟ ಮಾಡುವಾಗ ಜಾಸ್ತಿ ಮಾತಾಡ್ಬಾರ್ದು. ನೀನು ನನ್ ಕೈಲಿ ತಿನ್ನಕ್ಕಾಗಲ್ಲ, ನೀನೇ ತಿನ್ಕೋ. ಪುಟ್ ಮೇಡಮ್ ಎಲ್ಲಿ ಕೊಡ್ತಿದ್ಯಾ? ನಿಂತ್ಕೋ. ಓಯ್ ನಿಂತ್ಕೋ ಅಂದೆ, ಓಡ್ಬೇಡ. ತಿನ್ನಕ್ಕಾಗಲ್ಲ ದುರ್ಗಾ. ಮೇಡಮ್ ಸ್ವಲ್ಪನೇ ಇರೋದು ಕಣೆ. ಪುಟ್ ಮೇಡಮ್ 2 ತುತ್ತು ಕಣೆ. ನನಗ್ ಸಾಕು. 2 ತುತ್ತು ಕಣೆ. ಸಾಕು ದುರ್ಗಾ.